ಹಾಯ್ ನಮಸ್ಕಾರ ಎಲ್ಲರಿಗೂ. ವಿವಿಧ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲಿ ಮಕ್ಕಳಿಗೆ ಒಂದು ಸುಲಭವಾಗಿರೋಂಥ ಕ್ರಾಫ್ಟ್ ಹೇಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಸೀತಾಫಲ ಹಣ್ಣಿನ ಬೀಜಗಳನ್ನ ಬೀಸಾಡದೆ ಹಾಗೆ ನಾವು ತೆಗೆದಿಟ್ಕೊಂಡಿರಬೇಕು. ಅದರಿಂದ ಸಿಂಪಲ್ಲಾಗಿ ಒಂದು ಈಸಿಯಾಗಿ ಹೇಗೆ ಕ್ರಾಫ್ಟ್ ಮಾಡಬೇಕು ಮಕ್ಕಳು ಮನೆಯಲ್ಲಿ ರಜೆ ಇದ್ದಾಗ ಅಂತ ತೋರಿಸಿಕೊಡ್ತೇನೆ. ಅದಕ್ಕೆ ಒಂದು ಡ್ರಾಯಿಂಗ್ ಶೀಟ್ ಬೇಕಾಗುತ್ತೆ. ಯಾವುದಾದ್ರೂ ಒಂದು ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಡ್ರಾಯಿಂಗ್ ಶೀಟು ನಾನು ಯೆಲ್ಲೋ ಕಲರ್ ತೊಗೊಂಡಿನಿ. ಅದಕ್ಕೆ ಸಪೋರ್ಟಾಗಿ ಒಂದು ಜಟ್ಟು, ಹಾಗೆ ಅದಕ್ಕೆ ಒಂದಿಷ್ಟು ಫೇಕಲ್. ನೆಕ್ಸ್ಟ್ ನಿಮಗೆ ಯಾವ ಚಿತ್ರ ಬೇಕು ಅದನ್ನು ಡ್ರಾ ಮಾಡ್ಕೊಳ್ಳಿ. ಡ್ರಾಯಿಂಗ್ ಶೀಟ್ ಮೇಲೆ ನಾನೊಂದು ಸಿಂಪಲ್ಲಾಗಿರಲಿ ಅಂತ ಗುಡಿಸಲು ಹಾಕಿನಿ, ಮತ್ತು ಒಂದು ತೆಂಗಿನ ಮರ ಹಾಕಿದ್ದೀನಿ. ಅದು ಸಪೋರ್ಟಿವ್ ಆಗಿ ರೆಡ್ ಅಥವಾ ಕಾರ್ಡ್ಬೋರ್ಡ್ನ ಅಂಟಿಸ್ಬೇಕು ಗಮ್ ಯೂಸ್ ಮಾಡಿ, ಅಂದರೆ ಚೆನ್ನಾಗಿ ಅದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಅದೇನು ಬಾರ್ಡರ್ ಇರುತ್ತೆ ಆ ಗುಡಿಸಲಿನ ಬಾರ್ಡರಿಗೆ ಫೇಕಲ್ಲಿಂದ ನಾವು ಆ ಸೀತಾಫಲ ಬೀಜಗಳನ್ನ ಅಂಟಿಸ್ಬೇಕು. ಫಸ್ಟು ಫೇಕಲ್ನ ಆ ಬಾರ್ಡರ್ಗೆ ನಾವು ಹಾಕೋಬೇಕು. ಹೇಗಿದೆ ಬಾರ್ಡರ್ ಆ ಥರನೇ ನಾವು ಫೇಕಲ್ನ ಫಸ್ಟ್ ಹಾಕಿಬಿಟ್ಟು ನಂತರ ಒಂದೊಂದಾಗಿ ಬೀಜನ ಅಂಟಿಸ್ತಾ ಹೋಗ್ಬೇಕು. ಅದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ತೆಂಗಿನ ಮರದ ಗರಿಗಳಿಗೆ ವಾಟರ್ ಕಲರ್ ಯೂಸ್ ಮಾಡ್ಬೋದು. ನಾನು ಇದು ಸ್ಕೆಚ್ ಪೆನ್ ಯೂಸ್ ಮಾಡಿ ತೆಂಗಿನ ಗೆರೆಗಳನ್ನ ಹಾಕೀನಿ, ಮತ್ತು ಅದು ಎಳೆನೀರು ಕೂಡ ಸ್ಕೆಚ್ ಪೆನ್ ಯೂಸ್ ಮಾಡೀನಿ ಡ್ರಾ ಮಾಡ್ಕೊಂಡಿನಿ. ನೆಕ್ಸ್ಟ್ ಈ ಗುಡಿಸಲಿನ ಏನು ಮೇಲೆ ಚಪ್ಪರ ಥರ ಏನಿರುತ್ತಲ್ಲ ಅದಕ್ಕೆ ಪೊರಕೆ ಕಡ್ಡಿಗಳನ್ನ ಯೂಸ್ ಮಾಡಿ ಅಂಟಿಸ್ತಾ ಇದ್ದೇನೆ. ಇಷ್ಟೇ ಅಲ್ಲದೆ ನಿಮ್ಗೆ ಬೇಕಾಗಿರೋಂಥ ಚಿತ್ರ ಡ್ರಾ ಮಾಡಿ ಅದನ್ನು ಈ ಥರ ಬೀಜಗಳನ್ನ ಅಂಟಿಸ್ಬೋದು. ನಾನೊಂದು ಚೆಕ್ಕದ ಒಂದು ಟೆಡ್ಡಿ ಬೇರ್ ಮಾಡಿದ್ದೀನಿ, ಜೊತೆಗೆ ಒಂದು ನವಿಲು ಮಾಡಿದ್ದೀನಿ. ಫೈನಲ್ ಆಗಿ ನವಿಲು ಈ ಥರ ಬಂತು ನಮಗೆ. ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲಿ ಚಿಕ್ಕ ಪುಟ್ಟ ಕ್ರಾಫ್ಟ್ಗಳು ಹೇಳಿದಾಗ ಈ ಥರ ನಾವು ಮಾಡಿ ಕಳಿಸ್ಬೋದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.